ನಿನಗೆ ಮುಂದೆ ಕೂರಿಸಿ ಅದನ್ನು ತಿನ್ನಕ್ಕೆ ಕೊಡೋದು. ಊಟ ಅದನ್ನು ಬಳಸಿಬಿಟ್ಟು ಎಲೆಯಲ್ಲಿ ಬಾಳೆ ಎಲೆಯಲ್ಲಿ. ಯಾರು ಬೇಗ ಕಮೆಂಟ್ ಮಾಡಬೇಕು, ಕರೆಕ್ಟಾಗಿ ಕಮೆಂಟ್ ಮಾಡಬೇಕು. ನನ್ನ ಸಬ್ಸ್ಕ್ರೈಬರ್ ಆಗಿರಬೇಕು, ಲೈಕ್ ಮಾಡಿರಬೇಕು, ಕಮೆಂಟ್ ಮಾಡಬೇಕು. ಮಗುಗೆ ಅಂತ ಇದೇನೋ ಆಟ ಆಡೋದು ತಗೊಂಡವ್ರೆ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಏನೊಂದು ಈ ವಿಡಿಯೋ ಅಂತ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ. ಸೊ ಎಸ್, ನಾನಿವತ್ತು ವಿನ್ನರ್ಸ್ಗಳನ್ನ ಅನೌನ್ಸ್ ಮಾಡ್ತಾಯಿದ್ದೀನಿ. 2 ಸೆಟ್ ಆಫ್ ವಿನ್ನರ್ಸ್ ಇದ್ದಾರೆ. ಒಂದು ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಒಂದು ಕ್ವೆಶನ್ ಮಾಡಿದಾಗ ಅದಕ್ಕೆ ಉತ್ತರ ಕೊಟ್ಟಿರೋರನ್ನ, ಹಾಗೆ ನಿಧು ವಸ್ತ್ರ ಟಾಪ್ 10 ಕಸ್ಟಮರ್ಸ್ಗೆ ಒಂದು ಟೋಕನ್ ಆಫ್ ಲವ್ ಥರ ರಿಟರ್ನ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದೆರಡನ್ನೂ ನಾನು ಈ ಒಂದು ವ್ಲಾಗಲ್ಲಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಗಿಫ್ಟ್ಸ್ ಎಲ್ಲ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ. ಇವಾಗ ವೆಲ್ಕಮ್ ಬ್ಯಾಕ್ ಹೇಳ್ತಾ ಇದ್ದೀನಿ. ಸೊ ಅದ್ರ ಕ್ಲಿಪ್ಪಿಂಗ್ಸ್ ಎಲ್ಲ ಇದಾದಮೇಲೆ ನಿಮಗೆ ಅಟ್ಯಾಚ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಫಸ್ಟ್ ನಾನು ನಿನ್ನೆ ಕೇಳಿದಂಥ ಪ್ರಶ್ನೆ ಏನಂದರೆ, ನನ್ನ ಪ್ರೆಗ್ನೆನ್ಸಿಲಿ ಕರೆಂಟ್ ಎಷ್ಟು ವೆಯ್ಟ್ ಇದ್ದೀನಿ, ಕರೆಕ್ಟಾಗಿ ಯಾರು ಬೇಗ ಗೆಸ್ ಮಾಡ್ತಾರೆ ಅವ್ರಿಗೊಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದೆ. ಸೊ ಆ ಒಂದು ಪ್ರಶ್ನೆಗೆ ವಿಡಿಯೋ ಅಪ್ಲೋಡ್ ಮಾಡಿ 2 ನಿಮಿಷಕ್ಕೆ ಒಬ್ಬರು ಕರೆಕ್ಟಾಗಿರೋ ಉತ್ತರ ಕೊಟ್ಟಿದ್ದಾರೆ. 66 ಅಂತ. ಅವ್ರು ಯಾರು ಅಂತಂದರೆ ಪವಿತ್ರ ಅಂತ. ಆ ಒಂದು ವಿಡಿಯೋದಲ್ಲೇನೆ ನಾನು ಅವ್ರ ಕಮೆಂಟ್ನ ಪಿನ್ ಮಾಡಿದ್ದೀನಿ. ನೀವು ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಹೋಗ್ಬಿಟ್ಟು ಅದೇ ಕಾಮೆಂಟಲ್ಲಿ ನಿಮ್ಮ ಮೇಲ್ ID-ನ ರಿಪ್ಲೈ ಮಾಡಿ. ನನ್ನ ಟೀಮ್ ನಿಮಗೆ ರೀಚ್ ಔಟ್ ಮಾಡ್ತಾರೆ, ಹಾಗೆ ನಾವು ಕೊಡಬೇಕಾಗಿದ್ದಂಥ ಗಿಫ್ಟ್ನ ನಿಮಗೆ ಕಳಿಸ್ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ತೊಗೊಂಡು ಕಮೆಂಟ್ ಮಾಡಿದ್ದಕ್ಕೆ. ಆ್ಯಂಡ್ 66 ಅಂತ ತುಂಬ ಜನ ಮಾಡಿದ್ದೀರಾ, ಬಟ್ ಅದರಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ಬೇಗ ಯಾರಾಗ್ತೀರ ಅವ್ರು ಮಾತ್ರ ಅಂತ. ಸೊ ಆಲ್ಮೋಸ್ಟ್ ಒಂದು 15 to 16,000 ಕಾಮೆಂಟ್ಸ್ಗಳು ಬಂದಿದೆ. ಎಷ್ಟು ಜನ ಎಷ್ಟು ಗೆಸ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಸೊ ನಾನು ನೆಕ್ಸ್ಟ್ ನನ್ನ ವೀಡಿಯೋಗಳಲ್ಲಿ ಬೇರೆ ಬೇರೆ ರೀತಿ ಕ್ವೆಶನ್ಸ್ಗಳನ್ನ ಕೇಳ್ತಾ ಇರ್ತೀನಿ ರೆಗ್ಯುಲರಾಗಿ. ಸೊ ನೀವು ಉತ್ತರ ಕೊಟ್ಟರೆ, ನೀವು ಬೇರೆಯವರು ಸಾಕಷ್ಟು ಜನ ಕಮೆಂಟ್ಸ್ಗಳನ್ನ ಮಾಡಿದ್ದೀರಾ. ಅನ್ಫಾರ್ಚುನೇಟ್ಲಿ ನೀವು ಲೇಟಾಗಿ ಕಮೆಂಟ್ ಮಾಡಿದ್ದೀರಾ. ಸೊ ಇನ್ನು ನೆಕ್ಸ್ಟ್ ಹೋಗ್ತಾ ನನ್ನ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ನಾನು ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀನಿ. ನನ್ನ ಸಬ್ಸ್ಕ್ರೈಬರ್ಸ್ಗೆ ಯಾರೆಲ್ಲ ಬೇಗ ಸರಿಯಾದ ಉತ್ತರ ಕೊಡ್ತೀರಾ ಅವ್ರಿಗೆ ನಾನು ಗಿಫ್ಟ್ಸ್ಗಳನ್ನ ಕಳಿಸ್ಕೊಡ್ತಾನೇ ಇರ್ತೀನಿ. ಸೊ ಅವರು ನನ್ನ ಸಬ್ಸ್ಕ್ರೈಬರ್ ಆಗಿರಬೇಕು, ನನ್ನ ವೀಡಿಯೋಗೆ ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಹಾಗೆ ಇದು ನನ್ನ ಸಬ್ಸ್ಕ್ರೈಬರ್ಸಿಗೆ ಮಾತ್ರ ಅಂತ ಮಾಡ್ತಿರೋದ್ರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಸೊ ಇದು ನನ್ನ ಪ್ರೀವಿಯಸ್ ವೀಡಿಯೋದು ಅನೌನ್ಸ್ಮೆಂಟು. ಸೊ ಈಗ ನಮ್ಮ ನಿಧು ವಸ್ತ್ರ ಕಸ್ಟಮರ್ಸ್ದು ಲಿಸ್ಟ್ ಹೇಳ್ತಾ ಹೋಗ್ತೀನಿ. ಇವರು ಆಲ್ಮೋಸ್ಟ್ ಲೈಕ್ ಎಲ್ಲರೂ 30,000 to 40,000 ಶಾಪ್ ಮಾಡಿದ್ದಾರೆ, ರೆಗ್ಯುಲರ್ ಕಸ್ಟಮರ್ಸ್ನ ನಮಗಿವರು. ಸೊ ಫಸ್ಟ್ ಕಮ್ಸ್ ಲಿಖಿತಾ ಯಾದವ್ ಅಂತ. ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇವ್ರದ್ದು ಫೋಟೋಸು ಮತ್ತು ಅವ್ರದ್ದು ಅಡ್ರೆಸ್ ಎಲ್ಲ ತೊಗೊಂಡಿದ್ದೀವಿ ನಾವು. ಸೊ ಯಾರಿಗೆಲ್ಲ ಕಂಫರ್ಟಬಲ್ ಇದೆ ಹಾಕಿ ಅಂತ ಹೇಳಿದರೆ ಅವ್ರದ್ದು ಮಾತ್ರ ನಾನು ಫೋಟೋ, ಊರು ಎಲ್ಲ ಅಡ್ರೆಸ್ ಎಲ್ಲ ಹಾಕಿರ್ತೀನಿ. ಇನ್ನು ಕೆಲವೊಬ್ಬರಿಗೆ ಕಂಫರ್ಟಬಲ್ ಇರಲಿಲ್ಲ, ಸೊ ಅಂಥವ್ರು ನಾನು ಹಾಕೋಕ್ಕಾಗಲ್ಲ. ಸೊ ಫಸ್ಟ್ ಕಮ್ಸ್ ಲಿಖಿತಾ ಯಾದವ್ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಶಾಪಿಂಗ್. ಸೆಕೆಂಡ್ ಒನ್ ದೀಪು ಕೃಷ್ಣ ಅಂತ. ಸೊ ಇವರು ಬ್ಯಾಂಗ್ಳೂರವರು. ಹಾಗೆ ಚಂದನಾ ಗೌಡ, ಇವರು ಕೂಡ ಬ್ಯಾಂಗ್ಳೂರವರೇ. ಅದಾದಮೇಲೆ ವರ್ಷಾ ರಾಮ್, ಇವರು ಕೂಡ ಬ್ಯಾಂಗ್ಳೂರೇ. ಸೊ ನೆಕ್ಸ್ಟ್ ಸ್ವಪ್ನ, ಇವರು ಉಡುಪಿ ಕುಂದಾಪುರದವರು. ಸೊ ಇದಾದಮೇಲೆ ಭಾಗ್ಯಶ್ರೀ ಪಾಟೀಲ್, ಧಾರವಾಡವರು. ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ ಆ ಕಡೆಯವರು ಅಂತ. ಸೊ ವೀಣಾ ರಾಥೋಡ್, ಇವರು ಮೈಸೂರವರು, ನಮ್ಮ ಮೈಸೂರವರು. ಸೊ ನೆಕ್ಸ್ಟ್ ಚೈತ್ರ, ಚಿಕ್ಕಮಂಗ್ಳೂರವರು. ಅದಾದಮೇಲೆ ರುಕ್ಮಿಣಿ, ಬಾಗಲ್ಕೋಟ್. ಅದಾದಮೇಲೆ ಶ್ರುತಿ ಪೂಜಾರಿ, ಇವರು ಬ್ಯಾಂಗ್ಳೂರವರು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಶಾಪಿಂಗ್. ಸೊ ನಮ್ಮ ಹ್ಯಾಂಪರ್ ನಿಮಗೆ ಆದಷ್ಟು ಬೇಗ ತಲುಪುತ್ತೆ. ಆ್ಯಂಡ್ ಐ ಹೋಪ್ ನಿಮಗೆ ನನ್ನ ಕಡೆಯಿಂದ ಕೊಟ್ಟಿರೋ ಗಿಫ್ಟ್ ಇಷ್ಟ ಆಗುತ್ತೆ ಅಂತ. ಕೀಪ್ ಶಾಪಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಇವಾಗ ನಾನು ಶಾಪ್ ಮಾಡೋಕ್ಕೆ ಬಂದಿದ್ದೀನಿ. ನನ್ನ ಲವ್ಡ್ ವಿನ್ನರ್ಸ್ ಯಾರಿದ್ದಾರೆ ಅವ್ರಿಗೆ 10 ಮೆಂಬರ್ಸ್ ನಿಧು ವಸ್ತ್ರ ವಿನ್ನರ್ಸಿಗೆ ಶಾಪ್ ಮಾಡ್ತಾಯಿದ್ದೀನಿ. ಹಾಗೆ ನಂದು ಲಾಸ್ಟ್ ವಿಡಿಯೋ ಕಾಮೆಂಟ್ ಗೆಸ್ ಮಾಡಿ ಅಂತೇಳಿದವರು ಇಲ್ಲಿ ಸ್ವಲ್ಪ ಶಾಪ್ ಮಾಡ್ತಾಯಿದ್ದೀನಿ. ಹಾಗೆ ಹೊರಗಡೆ ಹೋಗಿ ಅದನ್ನೆಲ್ಲ ನೀಟಾಗಿ ರ್ಯಾಪ್ ಮಾಡಿಸ್ಬೇಕು. ಇನ್ನೊಂದಷ್ಟು ಪ್ರಾಡಕ್ಟ್ಸ್ಗಳನ್ನ ತೊಗೊಳೋದಿದೆ. ಅದೆಲ್ಲನೂ ಒಟ್ಟಿಗೆ ತೊಗೊಂಡ್ಮೇಲೆ ನೀಟಾಗಿ ಹ್ಯಾಂಪರ್ ಥರ ಮಾಡಿಸಿ ಸೊ ಅದನ್ನು ರೆಡಿ ಮಾಡಿಸ್ಬೇಕು. ಇವಾಗ ಇಲ್ಲಿ ನನ್ನ ಐಡಿಯದ ಪ್ರಕಾರ ಏನು ತೊಗೋಬೇಕು ಅದು ತೊಗೊಳ್ತಾ ಇದ್ದೀನಿ. ಎಲ್ಲ ನಾನು ನೋಡಿ ನಗ್ತಾ ಇದ್ದಾರೆ ಗೈಸ್. ಅಷ್ಟೇ, ಶಾಪಿಂಗ್ ಆಗಿದೆ, ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಈಗ ಟೈಮು 2 ಗಂಟೆ ಹತ್ತತ್ರ ಆಗಿದೆ. ಏನಾದ್ರು ಸ್ವಲ್ಪ ತಿನ್ನಬೇಕು. ಸೊ ಲೆಟ್ಸ್ ಗೋ. ಯಪ್ಪ ನಂಗೆ ಆಗಲ್ಲಪ್ಪ ಕೂತ್ಕೊಳ್ಳೋಕ್ಕೆ, ಬೋರ್ ಆಗುತ್ತೆ ಗೈಸ್ ನನಗೆ ಮೂವೀಸು. ಆಮೇಲೆ ಯಾವಾಗಾದ್ರೂ ಹೋಗೋಣ, ಈಗ ಬೇಡ. ಇವಾಗ ಏನು ಮಾಡೋದು?
ಹಾಕಲ್ಲ ಇದೆ ನಾಳೆನೇ ಕಳ್ಸಕ್ಕಾಗಲ್ಲ ಕೊರಿಯರ್ ಮಾಡಕ್ಕೆ ಹೋಗುತ್ತೆ. ಅದೇ ಇವತ್ತು ಮಾಡಿ ಇಟ್ಕೋಬೇಕಷ್ಟೇ, ನಾಳೆ ಕಳಿಸ್ಕೊಡ್ಬೇಕು. ಸೊ ಈಗ ನೋಡಿ ನೀವೆಲ್ಲರೂ ನನಗೆ ಎಷ್ಟು ಸಜೆಷನ್ಸ್ ಕೊಡೋಣ ಹೆಂಗೆ ಫಾಲೋ ಮಾಡ್ತೀನಿ ಅಂತ. ಬಾಳೆ ಎಲೆ ಇದ್ದಿದ್ದನ್ನ ಪಕ್ಕಕ್ಕೆ ಹಾಕ್ಬಿಟ್ಟು ಅವ್ರ ಹತ್ರ ತಟ್ಟೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಬಾಳೆ ಎಲೆಯಲ್ಲಿ ತಿನ್ನಬೇಡಿ ಮಗುಗೆ ಏನೋ ಆಗುತ್ತೆ ಅಂತ ಹಾಕಿದ್ರಲ್ಲ ನೀವು, ಬೆನ್ನಲ್ಲಿ ಗ್ರೀನ್ ಕಲರ್ ಬರುತ್ತೆ ಅಂತ. ಸೊ ಓಕೆ ಅಂದ್ಬಿಟ್ಟು ಇವಾಗ ನಾನು ಪ್ಲೇಟ್ ಈಸ್ಕೊಳ್ತಾ ಇದ್ದೀನಿ. ನಾವಿವಾಗ RRRಗೆ ಬಂದಿರೋದು. ಇಲ್ಲಿ ಬರೋಕ್ಕೆ ಏನು ಗೊತ್ತಾ ಖುಷಿ, ಇಲ್ಲೆಲ್ಲರೂ ಲೇಡೀಸೇನೆ, ಈ ಏನೋ ಆರ್ಡರ್ ತೊಗೊಳೋದು ಲೇಡೀಸೇನೆ, ಸರ್ವಿಂಗು ಲೇಡೀಸು, ಒಬ್ಬರು ಅಂದರೆ ಜೆಂಟ್ಸ್ ಇದ್ದಾರೆ ಬಟ್ 90% ಎಲ್ಲ ಕೆಲಸ ಮಾಡೋದು ಲೇಡೀಸು. ಸೊ ನಾನು ಯಾವ ಹೋಟ್ಲಲ್ಲಿ ಇಷ್ಟು ಲೇಡೀಸ್ನ ಹೈರ್ ಮಾಡ್ಕೊಂಡಿರೋದು ನೋಡೇ ಇಲ್ಲ. ಸೊ ಅದೊಂದು ಖುಷಿ. ಇಲ್ಲಿ ಹಳೇ ಹೋಟೆಲು, ನಿಖಿಲ್ ಅವ್ರದ್ದು ಫೇವ್ರೆಟ್. ಇವತ್ತು ನಾನು ವೆಜ್ ಥರ್ಸ್ಡೇ, ಸೊ ಹಾಗಾಗಿ ನಾನು ವೆಜ್ ಮೀಲ್ಸ್ ತೊಗೊಂಡಿದ್ದೀನಿ. ಅವರ ಫೇವ್ರೆಟ್ RRR ಮಟನ್ ಬಿರಿಯಾನಿ ತೊಗೊಂಡಿದ್ದಾರೆ. ಸೊ ಲಕ್ಕಿಲಿ ಇವತ್ತು ರಶ್ ಇಲ್ಲ. ನಾವು ಪ್ರತಿ ಸಲ ಬಂದಾಗ್ಲೂ ವೆಯ್ಟ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತೀವಿ. ಸೊ ಅಷ್ಟೇ, ಇವಾಗ ಊಟ ಮಾಡ್ತೀವಿ. ನೋಡಿ ಗೈಸ್, ಭರ್ಜರಿ ಬ್ಯಾಟಿಂಗು. ನೋಡಿ ಇವತ್ತು ಥರ್ಸ್ಡೇ ಆದರೂ ನನಗೆ ಏನು ತಿನ್ನಬೇಕು ಅಂತ ಏನು ಅನಿಸ್ತಾ ಇಲ್ಲ. ನಿಮಗೆ ಹನುಮಂತು ಇಷ್ಟ ಆಗುತ್ತಾ, RRR ಇಷ್ಟ ಆಗುತ್ತಾ? ಒಂದು ಪಿಕ್ ಮಾಡಿ ಅಂದರೆ ಮಟನ್ ಚೆನ್ನಾಗಿರುತ್ತೆ, ಬರೀ ಜಾಸ್ತಿ ಪೀಸ್ ಕೊಡಲ್ಲ ಇಲ್ಲಿ. ಯಾಕೆ ನೀವು ಜಾಸ್ತಿ ಪೀಸ್ ಕೊಡಲ್ವಂತಲ್ಲ? ಸುಮ್ಮನೆ ನಂದು ಮೀಲ್ಸ್ ಬಂದಿದೆ. ಹೇಳಿ. ಕೇಳ್ಸ ನಾನು ಮಾತಾಡೋದು. ಹೇಳಿ, ಜೋರಾಗಿ ಹೇಳಿ. ಹನುಮಂತು ನೋಡಿ, ನಿಮ್ಮ ಹೋಟ್ಲು ಬಂದ್ಬಿಟ್ಟು ಹನುಮಂತನ ಹೇಳ್ತವ್ರೆ. ಅಲ್ಲ ಅದಿಷ್ಟ ಅಂತೆ. ಅದೊಂಚೂರು ಜಾಸ್ತಿ ಹಾಕಿ. ಸಾಕು. ಪಪ್ಪು ಇಷ್ಟ ಗೈಸ್ ನನಗಿಲ್ಲಿ, ಪಾಲಕ್ ಪಪ್ಪು. ನಿಖಿಲ್ ರವೀಂದ್ರ ಅವರು ಒಂದೇನೋ ತೊಗೊಂಡಿದ್ದಾರೆ. ನನಗೆ ಗೊತ್ತಿಲ್ದಂಗೆ ಹೋಗಿ ಆಗಲೇ ತಗೊಂಡು ನಿಂತ್ಕೊಂಡ್ಬಿಟ್ಟವ್ರೆ. ನಾನು ಬರೋಷ್ಟರಲ್ಲಿ ಕೈ ತೊಳ್ಕೊಂಡು. ವಾಟ್ ಈಸ್ ದ್ಯಾಟ್? ಮಗುಗೆ ಅಂತ ಇದೇನೋ ಆಟ ಆಡೋದು ತಗೊಂಡವ್ರೆ ಗೈಸ್. ಎಷ್ಟು ರೂಪಾಯಿ ಕೊಡ್ರಿ? ಯಾರೋ ಒಬ್ಬ ಹೇಳ್ದ ಅಲ್ಲಿ, ಇನ್ನು 6 ತಿಂಗಳಲ್ಲಿ ಒಬ್ಬರು ತಗೊಳ್ಳಿ ಅಂದ್ಕೊಂಡು. 6 ತಿಂಗಳೊಬ್ರು ತಗೊಳ್ಳಿ ಅಂತಾನ? ಅವನ ಪ್ರಕಾರ 6 ತಿಂಗಳು ಡೆಲಿವರಿ ಆಗುತ್ತೆ, ಮಗು ಬರುತ್ತೆ, ತಗೊಳ್ಳಿ ಅಂತ ಮಗುಗೆ. ಮಾಡಿ. ಸಾಕು ಯಪ್ಪ, ನನಗೆ ಕಿವಿ ಕಿತ್ತೋಗ್ತೈತೆ. ನಿನ್ ಮಗುಗೆ ಹೆಂಗ ಅನ್ಸ್ಬೇಡ. ಮಕ್ಳಿಗೆ ಇಷ್ಟನೇ ಆಗಲ್ಲ. ಗುಯ್ ಅಂತೈತೆ. ಗುಂಡಾ ಸೀಮಂತಕ್ಕೆ ಯಾವ ಬಟ್ಟೆ ಬೇಕಪ್ಪ ನಿನ್ಗೆ? ಗುಂಡಾಡಿ ಇದು ನೋಡು ಬಂದು. ಗುಂಡಿ ಚಿನ್ನಮಣಿ ಗುಂಡಮಣಿ ಗುಂಡಿ ಚಂಪಿಯಲ್ಲಿ. ಇದು ನೋಡಿದ್ದು ಮೊದಲು. ವಾಟ್? ಇದು 1.5 kg ಬಾಕ್ಸು. ಓಕೆ. ಇನ್ನೊಂದು 3 kg ಬಾಕ್ಸು. ಇದು ರ್ಯಾಪ್ ಮಾಡ್ಸಕ್ಕ? ಅಂದರೆ ಕೊರಿಯರ್ ಅದು. ಅದೇ ಕೊರಿಯರ್ ಮಾಡೋಕ್ಕೆ ನೀಟಾಗಿ ಇಟ್ಬಿಟ್ಟು ಒಳಗಡೆ. ಓಕೆ, ಪ್ರೊಸೀಡ್. ಬಂದಿದ್ರಾ MS ಗೋಲ್ಡ್ ಅವರು? ಇನ್ವಿಟೇಷನ್ ಕೊಟ್ಟೋಗಿದ್ದಾರೆ ಗೈಸ್. ಇದು ತೆಗೀರಿ ಒಂಚೂರು. ಒಳಗಡೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅನ್ಕೋತೀನಿ. ಅದು CEO MS ಗೋಲ್ಡ್ CEO ಅವ್ರ ಮನೆಯವ್ರದ್ದು ಗೃಹ ಪ್ರವೇಶ. ಎಷ್ಟು ಚೆನ್ನಾಗಿದೆ ಅಲ್ಲ? ಕಾರ್ಡ್ ಇದು. ಓಕೆ, ಡ್ರೈ ಫ್ರೂಟ್ಸ್. ಈ ಥರ ಇದೆಯಾ ಅವ್ರದ್ದು ಮನೆ? ಕಂಗ್ರ್ಯಾಚುಲೇಷನ್ಸ್ ನಿಮಗೆ. MS ವಿಲ್ಲಾ ಅಂತೆ, ಹೆಸರೇ MS ವಿಲ್ಲಾ. ಓಕೆ, ನೈಸ್, ಚೆನ್ನಾಗಿದೆ. ಮಂಗಳಮ್ಮ ಅವ್ರ ಲಾಸ್ಟ್ ವ್ಲಾಗಲ್ಲೂ ಇದೆ ಬಟ್ಟೆ, ಇವಾಗಲೂ ಇದೆ ಬಟ್ಟೆ. ಥ್ಯಾಂಕ್ ಯು. ಸೊ ಗೈಸ್, ನಮ್ಮ ಅತ್ತೆ ಅವರು ನನಗೆ ಅಂತೇನೋ ಅಡುಗೆ ಮಾಡ್ತಾರಂತೆ ಸ್ಪೆಷಲ್ಲಾಗಿ. ಹೇಳ್ತಾಯಿದ್ರು ನೆನೆ. ಬನ್ನಿ ಇಲ್ಲಿ, ಅದೇನು ಮಾಡ್ತೀರಾ ಹೇಳಿ. ನೀವೇ ಬನ್ನಿ, ನೀವೇ ಹೇಳಿ. ಅವ್ರ ಪದ್ಧತಿ ಪ್ರಕಾರ ಉಡುಪಿ ಸ್ಟೈಲ್ದು ಫುಲ್ ಒಂದು ಬಾಳೆ ಎಲೆ ಹಾಕ್ಬಿಟ್ಟು ಏನು ಮಾಡ್ತೀರಾ? ಉಡುಪಿ ಸ್ಟೈಲಲ್ಲಿ ನನಗೆ ಅತ್ರಸ ಚೊಕ್ಲಿ ಇವೆಲ್ಲ ಸ್ವೀಟ್ಗಳು ಐಟಮ್ಸ್ ಎಲ್ಲ 9 ಬಗೆ 5 ಐಟಮ್ಸ್ ಹಾಕಿ ನಿನಗೆ ಮುಂದೆ ಕೂರಿಸಿ ಅದನ್ನು ತಿನ್ನಕ್ಕೆ ಕೊಡೋದು. ಊಟ ಅದನ್ನು ಬಳಸ್ಬಿಟ್ಟು ಎಲೆಯಲ್ಲಿ, ಬಾಳೆ ಎಲೆಯಲ್ಲಿ. ಓಕೆ. ನಿನಗೆ ಮಟನ್ ಚಿಕನ್ ಅಡುಗೆ ಮಾಡಿ ಊಟಕ್ಕೆ ಹಾಕ್ಬೇಕು. ಓಕೆ, ಮತ್ತೆ ಎಲ್ಲರ ಮನೆಗೆ ಹೋಗ್ಬೇಕು. ಚಿಕನ್ ಸುಕ್ಕ ಮತ್ತು ನೀರು ದೋಸೆ ಸಕ್ಕದಾಗಿ ಮಾಡ್ತಾರೆ. ಅದ್ರ ರೆಸಿಪಿ ಬೇಕಂದರೆ ಹೇಳಿ, ನಾನು ನೆಕ್ಸ್ಟು ವಿಡಿಯೋ ಮಾಡಿ ಹಾಕ್ತೀನಿ.
ಸೊ ಯಾವಾಗ ಮಾಡ್ತೀರಾ ಇದನ್ನು? ಈ ವಾರದಲ್ಲಿ ಮಾಡ್ತೀನಿ. ಓಕೆ ಡನ್. ಹೇಳಿ ಹಾಯ್. ಪ್ಲೀಸ್ ಪ್ಲೀಸ್ ಏಯ್ ಬೇಡ ಬೇಡ ತಿರ್ಗಿಸ್ಕೊಳ್ಳಿ. ಸುಮ್ಮನೆ ಬೇಡ, ಇವತ್ತು ಬೇಡ ಬೇಡ. ಬಾ ಬಾ ಬಾ. ನಾನು ಬರಲ್ಲ. ಬಾ ಬೇಗ ಬಾ. ನಾನು ಬರಲ್ಲ. ಹಾಯ್ ಅಟ್ಲೀಸ್ಟ್ ಹಾಯ್ ಹೇಳಕ್ಕಾಗಲ್ವಾ? ಹೇಳ್ತಿರ್ ಹಾಯ್ 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 ಗಾಯ್ಸ್ ಗಾಯ್ಸ್ ಪೈಸಲ್ಲ ಹೇಳಲ್ಲ. ಇವಾಗ ನಾವು ನಿಧುವಸ್ತ್ರ ಹತ್ರ ಹೋಗ್ತಾ ನಿಧುವಸ್ತ್ರ ಹತ್ರ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಸ್ವಲ್ಪ ದಿನ ಆಗೋಗಿತ್ತು, ಹೋಗೇ ಇರಲಿಲ್ಲ ನಾನು. ಸೊ ಹಂಗೆ ಅಲ್ಲಿ ನೋಡಿಕೊಂಡು ಹಂಗೆ ಒಂದು ವಿಡಿಯೋ ಎಲ್ಲ ಸೆಂಡ್ ಮಾಡಿಸ್ಕೋಬೇಕಿತ್ತು ವಿನೋದ್ ಹತ್ರ. ವಿನೋದ್ ಸಾಹೇಬ್ರು ಬಂದಿದ್ದಾರೆ ಊರಿಂದ, ಅಲ್ಲಿ ಎಡಿಟಿಂಗ್ ಹತ್ರ ತೊಗೊಂಡೋಗಿದ್ದಾನೆ ಕ್ಲಿಪ್ಪಿಂಗ್ಸ್ಗಳೆಲ್ಲ. ಸೊ ಅದನ್ನು ಕಳಿಸಿಸ್ಕೋಬೇಕು. ಹಂಗೆ ಹೋಗ್ತಿದ್ದೀವಿ. ಇದೇನು ತೊಗೊಂಡ್ರಲ್ಲ, ಇಡ್ತೀರಾ? ಹಾಂ ನೋಡ್ತೀನಿ ಆಗಲಿ ಹೆಂಗೆ ಅದು ಅಂತಲೇ ಗೊತ್ತಿಲ್ಲ. ಪಕಡೋ. ಇದು ಮಲೇಷ್ಯಾದಲ್ಲಿ ಒಂದು ಕಾರಲ್ಲಿ ನೋಡಿದ್ರು, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತೊಗೊಂಡವ್ರೆ. ಇದು ಫ್ರೇಗ್ರೆನ್ಸ್ ಅದೇ ಥರ ಬರುತ್ತಾ? ಟಿನ್ ಥರ ಐತೆ. ಚಾರ್ಜಬಲ್ಲ. ಅದು ಬಾಕ್ಸ್ ಕೊಡಿ. ಏನು ಬಾಕ್ಸು? ಓಕೆ ಗೈಸ್, ಇದನ್ನು ಆನ್ ಆದ್ಮೇಲೆ ತೋರಿಸ್ತೀನಿ. ಸ್ಯಾಮ್ಸಂಗ್ ಪೆನ್ನು ಗುರು. ವಾವ್, ಅದೇ ಸ್ಯಾಮ್ಸಂಗ್ ಬರ್ತಿದ್ದಲ್ಲ ಅಜ್ಜಿ ಫೋನ್ದು. ಗೈಸ್ ಎಷ್ಟೊಂದು ಜನ ನಮ್ಮ ನಿಧುವಸ್ತ್ರ ಹತ್ರ. ಓ ಮೈಕ್ ತರಲಿಲ್ವಾ? ಎಷ್ಟೊಂದು ಜನ ನಿಧುವಸ್ತ್ರ ಹತ್ರ ಬಂದ್ಬಿಟ್ಟು ನನ್ನ ನಿಶನ್ನ ಕೇಳ್ಕೊಂಡು ಬರ್ತಿರಂತೆ. ನಮ್ಮ ನಿಧುವಸ್ತ್ರ ಗೊತ್ತಾಗ್ಬಿಟ್ಟು. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಇಲ್ಲಿ ಇರೋದಿಲ್ಲ, ಯಾಕೆಂದರೆ ಇವಾಗ ಕನ್ಸೀವ್ ಅಲ್ವಾ. ಸೊ ಹಾಗಾಗಿ ವೀಡಿಯೋಸ್ ಅದು ಇದು ಮನೆ ಕೆಲಸ ಅದು ಬಿಟ್ಟು ಬೇರೆ ಕೆಲಸಗಳೇನಿದೆ ಅದರಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತೀನಿ ನಾನು. ಬರಲೇಬೇಕು ಅಂತೇನಿಲ್ಲ, ಎಲ್ಲ ಸೆಟ್ ಮಾಡಿ ಬಿಟ್ಬಿಟ್ಟಿದ್ದೀವಿ. ನಮ್ಮ ಹುಡುಗರೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಾನು ಇರಲೇಬೇಕು ಅನ್ನೋದೇನಿಲ್ಲ, ಬಟ್ ಅವಾಗವಾಗ ಬರ್ತಾ ಇರ್ತೀನಿ. ಬಟ್ ಸ್ಟಾರ್ಟಿಂಗಲ್ಲಿ ನಾನು ಕನ್ಸೀವ್ ಆಗೋವರೆಗೂ ರೆಗ್ಯುಲರಾಗಿ ಬರ್ತಾಯಿದ್ದೆ ನಾನು. ಸೊ ಇವಾಗೇನು ಪ್ರಾಬ್ಲಮ್ ಇಲ್ಲ. ನಮ್ಮ ಹುಡುಗರು ಇದ್ದಾರಲ್ಲ, ನಾನಿಲ್ಲ ಅಂದರೂ ಕೊರಿಯರ್ಗಳು ಹೋಗ್ತಾ ಇರ್ತವೆ, ಸೀರೆಗಳು ಬರ್ತಾ ಇರ್ತವೆ, ಸ್ಟಾಕ್ಗಳು ಬರ್ತಾ ಇರ್ತವೆ. ಆಮೇಲೆ ಏನು ಸಂಡೇ ಒಂದಿನ ಮಾತ್ರ ನಾವು ಶಿಪ್ಪಿಂಗ್ ಮಾಡಲ್ಲ, ಯಾಕಂದರೆ ಅವತ್ತು ಕೊರಿಯರ್ ಕ್ಲೋಸ್ ಇರುತ್ತೆ. ಇನ್ನು ಮಿಕ್ಕಿದ ದಿನ ಎಲ್ಲ ಕೊರಿಯರ್ ರೆಗ್ಯುಲರಾಗಿ ನಡೀತಾ ಇರುತ್ತೆ. ಕಸ್ಟಮರ್ ಸಪೋರ್ಟ್ ಏನು ಬೇಕು ಅದೆಲ್ಲ ನಡೀತಾ ಇರುತ್ತೆ. ವಿನೋದ್ ಅಣ್ಣ ಬಂದಿದ್ದಾರೆ. ಅಣ್ಣ ಹುಬ್ಳಿ ಅಣ್ಣ, ಹುಬ್ಳಿಯ ಭಗವಂತ. ನೋಡಿ ಗೈಸ್, ಆಕ್ಸಿಡೆಂಟ್ ಮಾಡಿಕೊಂಡು ಕೈ ತರ್ಚ್ಕೊಂಡು ಬಂದವನೆ. ಆಮೇಲೆ ನಡ ಬೇರೆ ಮುರಿದೋಗಿದಂತೆ ನೋಡಿ. ನಾನು ಯಾರು ತಪ್ಪು ಅಂತ ಕೇಳಿದ್ನಾ? ನೀನು ಹೇಳ್ಬಿಡ್ಬೇಕು, ಆಮೇಲೆ ಜನ ಬೈತಾರೆ ಅಂತ. ಈ ನನ್ನ ಮಗ ಎಂಥ ಕಲಾಕಾರ ಅಂದರೆ ಇವನು. ಗೈಸ್ ಆದರೂ ಉಗಿಬೇಕು ನೀವು ಅವನಿಗೆ. ಓಕೆ, ನಾ ಏನು ಮಾಡ್ತಿದ್ಯಪ್ಪ? ಹಾಂ ಕಳಿಸ್ದಾ? ಏನು ಒಂಚೂರು ಕಲರ್ ಬಂದ್ಬಿಟ್ಟಿದ್ಯಾ ಅನಿಸುತ್ತೆ. ಬ್ಲಶ್ ಆಯ್ತವನೆ. ಹಾಂ ಓಕೆ. ಸೊ ಅಬಿಯಲ್ಲಿ ವೆರಿ ಸಬಿ. ಓಕೆ, ಸ್ಟಾಕ್ಗಳೆಲ್ಲ ಬಂದಿದೆ. ಇದೆಲ್ಲ ಬಿಚ್ಚಿಬಿಟ್ಟಿಟ್ಟಿದ್ದಾರೆ. ಇದೆಲ್ಲ ನೀಟಾಗಿ ನೋಡಿ, ರೀಸ್ಟಾಕ್ ಇದು. ಆ ಸ್ಯಾರಿ ಲೈಟ್ ಹಾಕಿ ನಿಕ್ಕಿ, ಈ ಕಡೆದು ಹಾಕ್ರಿ ವಿನೋದ್ ಅವರೇ, ಲೈಟ್ ಹಾಕ್ರಿ ರೀ. ಹಾಂ, ಸೊ ದಿಸ್ ಇಸ್ ರೀಸ್ಟಾಕ್ ಆ್ಯಂಡ್ ಇದು ರೀಸ್ಟಾಕ್, ಇದು ರೀಸ್ಟಾಕ್. ಬಾಕ್ಸ್, ಹ್ಯಾಂಪರ್ ಬಾಕ್ಸ್ ನೀಟಾಗಿದ್ದಕ್ಕೆ. ಅದು ಸೆರಾಮಿಕ್ ಏನೋ ಒಂದು ತೊಗೊಂಡಿದ್ದೀನಿ ಗೈಸ್, ಹಾಗಾಗಿ ಸೇಫಾಗಿ ಮಾಡಬೇಕು. ಇದು ಓಪನ್ ಮಾಡಿ. ಸಾಕಾಗುತ್ತಾನೆ. ಅಯ್ಯಯ್ಯೋ, ಸಾಕಾಗಲ್ಲ ಅನ್ಕೋತೀನಿ. ಅಗ್ಲ ನನಗೂ ಫೋಟೋದಲ್ಲಿ ಗೊತ್ತಾಗಲಿಲ್ಲ ಬಿಡು. ಇನ್ನೊಂದು ದೊಡ್ಡದು ತರಿಸಿದ್ರೆ ನೋಡೋಣ, ಇರಿ ಇಟ್ಟು ನೋಡೋಣ, ಆಗ್ಬೋದೇನೋ. ಈಗ ಇದೆಲ್ಲ ನೋಡ್ತಾ ಇದ್ರೆ ನನಗೆ ನಮ್ಮ ಇನಿಷಿಯಲ್ ಡೇಸಲ್ಲಿ ನಾನು ಶೂಟ್ ಮಾಡ್ತಿದ್ನಲ್ಲ, ಅದರಲ್ಲೂ ಈ ಸ್ಯಾರಿ, ಇದೆರಡು ಸ್ಯಾರಿ ನನಗೆ ಸಿಕ್ಕಾಪಡೆ ನೆನಪಾಗುತ್ತೆ ಇನಿಷಿಯಲ್ ಡೇಸ್. ಸೊ ಗೈಸ್, ಇವತ್ತಿನ ಪ್ರಶ್ನೆ ಏನು ಗೊತ್ತಾ? ಯಾರು ಬೇಗ ಕಮೆಂಟ್ ಮಾಡಬೇಕು, ಕರೆಕ್ಟಾಗಿ ಕಮೆಂಟ್ ಮಾಡಬೇಕು.
ನನ್ನ ಸಬ್ಸ್ಕ್ರೈಬರ್ ಆಗಿರಬೇಕು, ಲೈಕ್ ಮಾಡಿರಬೇಕು, ಕಮೆಂಟ್ ಮಾಡಬೇಕು. ಏನಪ್ಪ ಕ್ವೆಶನ್ ಅಂತ ಅಂದರೆ, ನಮ್ಮ ನಿಧು ವಸ್ತ್ರದಲ್ಲಿ ಎಷ್ಟು ಲಕ್ಷ ರೂಪಾಯಿದು ಸ್ಟಾಕ್ ಇರ್ಬೋದು? ಬರೀ ಇಷ್ಟೇ ಮಾತ್ರ ಅಲ್ಲ ಇರೋದು, ಬನ್ನಿ ತೋರಿಸ್ತೀನಿ, ಅಲ್ಲೂ ಇದೆ. ಗೆಸ್ ಮಾಡಿ, ಟೇಕ್ ಅ ಗೆಸ್. ಓಕೆನಾ? ಅಲ್ಲೂ ಇದೆ. ಎಷ್ಟು ಲಕ್ಷದ ಸ್ಟಾಕ್ ಇರ್ಬೋದು ಅಂತ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅವ್ರಿಗೆ ನಿಮ್ಮ ಫೇವ್ರೆಟ್ 2 ಸ್ಯಾರಿ ಕಳಿಸ್ಕೊಡ್ತೀನಿ. 2 ಸ್ಯಾರಿ ನೀವು ಯಾವ್ದು ಬೇಕು ನನಗೆ ಫೋಟೋ ಕಳಿಸಿದ್ರೆ, ಸ್ಟಾಕ್ ಇದ್ದರೆ ಆ ಫೋಟೋ ನೋಡಿ ನಾನು 2 ಸ್ಯಾರಿ ನಿಮಗೆ ಕರೆಕ್ಟಾಗಿ ಗೆಸ್ ಮಾಡೋರಿಗೆ ಒಬ್ಬರು ವಿನ್ನರಿಗೆ 2 ಸ್ಯಾರಿ ಕೊಟ್ಟು ಕಳಿಸ್ತೀನಿ. ಸೊ ಬೇಕಾದ್ರೆ ಹಿಂಟ್ ಕೊಡ್ತೀನಿ ಗೆಸ್ ಮಾಡೋಕ್ಕೆ. ಒಂದೊಂದು ರ್ಯಾಕಲ್ಲಿ ಇಲ್ಲಿ ನಿಮಗೆ ಕಾಣಿಸ್ಬೋದು, ಬಟ್ 150 to 200ವರೆಗೂ ನಾವು ಸ್ಟಾಕಿಗೆ 200 ಮೇಲೂ ಬರುತ್ತೆ ಒಂದೊಂದು. ಈ ಥರ ತೆಳ್ಳಗಿರೋದು ಕಾಟನ್ ಸ್ಯಾರೀಸ್ ಎಲ್ಲ. ಸೊ ಇಲ್ಲೂ ಇಷ್ಟಿದೆ, ಇಲ್ಲೂ ಇದೆ. ಇದೆಲ್ಲ ಎಷ್ಟೊಂದು ಪೋಸ್ಟ್ ಮಾಡದೇ ಇರೋದಿದೆ. ಸೊ ಅದನ್ನು ನೀವು ಲೆಕ್ಕ ಹಾಕೋಬೇಕಾಗುತ್ತೆ. ಆ್ಯಂಡ್ ಇಲ್ಲೂ ಅಷ್ಟೇ ಆಲ್ಮೋಸ್ಟ್ ಎಲ್ಲ ರ್ಯಾಕ್ಸು ಫುಲ್ ಆಗಿಬಿಟ್ಟಿದೆ. ಸೊ 10-20 ಅಂದ್ಕೊಳಕ್ಕೆ ಹೋಗ್ಬಿಡಿ. ನೋಡ್ಕೊಂಡು ನೀಟಾಗಿ ಗೆಸ್ ಮಾಡಿಬಿಟ್ಟು ಹಾಕಿ. ಆ್ಯಂಡ್ ಗಿಫ್ಟ್ ಖಂಡಿತವಾಗ್ಲೂ ನಿಮ್ಮ ಮನೆ ಬಾಗ್ಲಿಗೆ ಬಂದೇ ಬರುತ್ತೆ. ಓಕೆನಾ? ನೋಡ್ಕೊಳ್ಳಿ ಎಲ್ಲ. ಇವಾಗ ಒಂದು ಸ್ವಲ್ಪ ಒಂದು 3-4 ಡೇಸು ಸಖತ್ ಬೂಮಾಗಿ ಬಿಸ್ನೆಸ್ ಆಯಿತು. ಸೊ ಹಂಗಾಗಿ ಸ್ವಲ್ಪ ಎಲ್ಲ ಸ್ಟಾಕ್ಸು ಖಾಲಿಯಾಗಿದೆ. ಇವಾಗ ಕರೆಂಟ್ ಸ್ಟಾಕ್ ಎಷ್ಟು ಅಂತ ಕಮೆಂಟ್ ಮಾಡಿ.